ಸೊ 2025 ಮುಗಿತಾ ಬಂದಿದೆ ಆ್ಯಂಡ್ ಒಂದು ಕಂಪ್ಯಾರಿಸನ್ ವೀಡಿಯೋ ಲಾಸ್ಟಲ್ಲಿ ಇರಲೇಬೇಕಲ್ವಾ. ಸೊ ಇವತ್ತು ಒಂದು ಕಂಪ್ಯಾರಿಸನ್ ವೀಡಿಯೋ ಮಾಡೋಣ. ಐ ನೋ ಈ ವರ್ಷ ನಿಮಗೆ ಅಷ್ಟೊಂದು ಮೋಟರ್ ಸೈಕಲ್ಸು ಲಾಂಚಸ್ಸು ಆಗಿರಲಿಲ್ಲ. ಐ ಮೀನ್ ಐಮ್ ಟಾಕಿಂಗ್ ಅಬೌಟ್ ಬಿಗ್ ಲಾಂಚಸ್, ಸಮಥಿಂಗ್ ಬಿಗ್ ಬೈಕ್ ಲಾಂಚಸ್ಸು ಆ ಟೈಪ್ ಯಾವುದೂ ಬಂದಿಲ್ಲ ಈ ಸಲ ಅನ್ಫಾರ್ಚುನೇಟ್ಲಿ. ಲಾಂಚಸ್ ಆಗಿದ್ರು ದೇವರ್ ಎಕ್ಸ್ಪೆಕ್ಟೆಡ್, ಆಲ್ರೆಡಿ ಲಾಸ್ಟ್ ಇಯರೇ ಎಕ್ಸ್ಪೆಕ್ಟೆಡ್ ಆಗಿತ್ತು, ಆ ಥರನೇ ಲಾಂಚಸ್ ಆಗಿದೆ. ಲೈಕ್ ದ ಕ್ಲಾಸಿಕ್ 650 ಸೊ ಆಲ್ರೆಡಿ ಎಕ್ಸ್ಪೆಕ್ಟೆಡ್ ಆಗಿತ್ತು, ಬುಲೆಟ್ 650 ಅಷ್ಟೇ. ಸೊ ಇದೆಲ್ಲ ಲೈಕ್ ಅಷ್ಟು ಜನರಿಗೆ ಎಕ್ಸೈಟ್ ಮಾಡಿಲ್ಲ, ಯಾವುದೂ ಅಷ್ಟು ದೊಡ್ಡ ಮೋಟರ್ ಸೈಕಲ್ ಅಂತೂ ಲಾಂಚಸ್ ಆಗಿಲ್ಲ. ಬಟ್ ಫಾರ್ ಮೀ ದಿಸ್ ವಾಸ್ ಅನ್ ಇಯರ್ ಫಾರ್ ಪ್ರಾಕ್ಟಿಕಲ್ ರೈಡರ್ಸ್ ಅಂತ ಅನಿಸ್ತು. ಎಂಥೂಸಿಯಾಸ್ಟ್ಗೆ ಮೇ ಬಿ ಅಷ್ಟು ಲೈಕ್ ಆಲ್ರೆಡಿ ಹೇಳ್ದಂಗೆ ಟ್ವಿನ್ ಸಿಲಿಂಡರ್ ಇಂಜಿನ್ನು ಆರ್ ಸಮಥಿಂಗ್ ಲೈಕ್ ಹಿಮಾಲಯನ್ 450 ವಿಚ್ ವಾಸ್ ಲೈಕ್ ಅ ಪ್ರಾಪರ್ ಅಡ್ವೆಂಚರ್ ಮೋಟರ್ ಸೈಕಲ್, ಆರ್ ದ KTM 390 ಅಡ್ವೆಂಚರ್ ಎಕ್ಸ್ ಆರ್ ಎಸ್ ವರ್ಷನು ವಿಚ್ ವಾಸ್ ಲೈಕ್ ವಾಸ್ ಸಮಥಿಂಗ್ ಸ್ಪೆಷಲ್ ಫೀಲಿಂಗ್ ಕೊಡುವಂಥ ಮೋಟರ್ ಸೈಕಲು. ಆ ಥರ ಯಾವುದೋ ಮೋಟರ್ ಸೈಕಲ್ಲು ಈ ವರ್ಷ ಅಷ್ಟೊಂದು ಲಾಂಚ್ ಮಾಡಿಲ್ಲ ಯಾವುದೇ ಮ್ಯಾನುಫ್ಯಾಕ್ಚರರು. ಈ ಇಯರ್ ಸ್ವಲ್ಪ ಸಟಲ್ ಆಗಿ ಐ ವುಡ್ ಸೇ ಪ್ರಾಕ್ಟಿಕಲ್ ಯೂಸ್ ಕೇಸ್. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಇಂಡಿಯಾದಲ್ಲಿ ಐ ಫೀಲ್ ದ್ಯಾಟ್ ಈ 2 to 3 lakh ಸೆಗ್ಮೆಂಟ್ ಇದೆ ನೋಡಿ, ದ್ಯಾಟ್ ಈಸ್ ದ ಮೇನ್ ಸೆಗ್ಮೆಂಟ್ ವೇರ್ ಪೀಪಲ್ ಒಂದು ಆಸ್ಪಿರೇಷನಲ್ ಬೈಸ್ನ ಮಾಡ್ತಾರೆ. ಎಷ್ಟು ಅಂಡರ್ 2 lakhs ನಿಮ್ಮದು ಮೆಜಾರಿಟಿ ಐ ವುಡ್ ಸೇ ಶೇರ್ ಇರ್ತದೆ ಇನ್ ಟರ್ಮ್ಸ್ ಆಫ್ ಮೋಟರ್ ಸೈಕಲ್ ಪರ್ಚೇಸ್ ಟು ನಂಬರ್ಸ್ ವೈಸು. ಬಟ್ 2 to 3 lakh ಸೆಗ್ಮೆಂಟ್ ನನ್ನ ಪ್ರಕಾರದ ಆಸ್ಪಿರೇಷನಲ್ ಬಯರ್ಸ್ ಯಾರಿದ್ದಾರೆ ಅವ್ರ ಬಜೆಟಲ್ಲಿ ಬೈ ಮಾಡೋರು ಒಂದು ಐ ಮೀನ್ ರಿಯಲಿಸ್ಟಿಕ್ ಆಗಿ ನೀವು ನೋಡೋದಾದರೆ ಇಂಡಿಯನ್ ರೋಡ್ ಕಂಡೀಷನಲ್ಲಿ ನಿಮಗೆ ಗೊತ್ತು, ಮೆಜಾರಿಟಿ ಆಫ್ ದ ಟೈಮ್ಸ್ ನಾವು ಸಿಟಿಯಲ್ಲಿ ರೈಡ್ ಮಾಡ್ತೀವಿ. ಸೊ ಅದರಿಂದ ನಿಮಗೆ ಮೈಲೇಜು ಮ್ಯಾಟರ್ ಆಗುತ್ತೆ, ನಿಮಗೆ ಪಾರ್ಟ್ಸ್ ಅವೈಲಬಿಲಿಟಿನೂ ಮ್ಯಾಟರ್ ಆಗುತ್ತೆ, ನಿಮಗೆ ಸರ್ವಿಸ್ ಕಾಸ್ಟು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಮ್ಯಾಟರ್ ಆಗುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿಬಿಟ್ಟು ಸ್ಟಿಲ್ ನಾವೊಂದು ಆಸ್ಪಿರೇಷನಲ್ ಬೈನ ಮಾಡೋಣ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರ ಅಂದರೆ ಈ 2 to 3 lakh ಸೆಗ್ಮೆಂಟಲ್ಲೇ ತುಂಬ ಜನ ಬೈ ಮಾಡ್ತಾರೆ. ಸೊ ಅದೇ ಥರ ಮೋಟರ್ ಸೈಕಲ್ಸ್ನ ಈ ವರ್ಷ ಜಾಸ್ತಿ ಲಾಂಚ್ ಮಾಡಿದ್ದಾರೆ. ಸೊ ಐ ಥಿಂಕ್ ಮ್ಯಾನುಫ್ಯಾಕ್ಚರ್ ಇನ್ ದ ಸೆನ್ಸ್ ಕರೆಕ್ಟೇ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ನಿಮಗೆ ದಟ್ ಸ್ಪೆಷಲ್ ಮೋಟರ್ ಸೈಕಲ್ಸ್ ಬರುತ್ತೆ, ಸಾಕಷ್ಟು ಟ್ವಿನ್ ಸಿಲಿಂಡರ್ ಇಂಜಿನ್ಸ್ಗಳು ಬರುತ್ತೆ, ಹಿಮಾಲಯನ್ ಆಗಿರಲಿ, BMW F450 GS ಆಗಿರಲಿ. ಸೊ ಸಾಕಷ್ಟು ಮೋಟರ್ ಸೈಕಲ್ ನೆಕ್ಸ್ಟ್ ಇಯರ್ ಅಂತೂ ಡೆಫಿನೆಟ್ಲಿ ಬರುತ್ತೆ. ಸೊ ಈ ಇಯರ್ ಸ್ವಲ್ಪ ಮ್ಯೂಟೆಡ್ ಆಗಿತ್ತು, ಬಟ್ ಇನ್ ಅ ಗುಡ್ ವೇ ಐ ವುಡ್ ಸೇ ನಿಮಗೆ ದ ಪ್ರಾಕ್ಟಿಕಲ್ ಯೂಸರ್ಸ್ಗೆ ಜಾಸ್ತಿ ಯೂಸ್ ಆಗೋಂಥ ಮೋಟರ್ ಸೈಕಲ್ಲೇ ಬಂದಿದೆ. ಆ್ಯಂಡ್ ನೀವು ನೋಡ್ಬೋದು ನಂದು ಲಾಸ್ಟ್ ಶಾರ್ಟ್ ವೀಡಿಯೋನು ಟಾಪ್ 5 ಮೋಟರ್ ಸೈಕಲ್ಸಲ್ಲಿ ನಂಬರ್ 1 ಆರ್ ಅದರ್ ಮೋಟರ್ ಸೈಕಲ್ ನೋಡಿದ್ರೆ ಇದೇ ಸೆಗ್ಮೆಂಟಲ್ಲಿ ನೋಡ್ಬೋದು. ನಂಬರ್ 1 ಆಬ್ವಿಯಸ್ಲಿ ದ RTX 300 ಬಂದಿತ್ತು. ಇಟ್ ವಾಸ್ ಫಾರ್ ನೋ ಸರ್ಪ್ರೈಸು ಬಿಕಾಸ್ ಅಗೇನ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಬ್ವಿಯಸ್ಲಿ ನಿಮಗೆ ಏನು ಕಸ್ಟಮರ್ಸ್ಗೆ ಏನು ಬೇಕಿತ್ತು, ಇಂಡಿಯನ್ ಕಸ್ಟಮರ್ಸ್ಗೆ ನನ್ನ ಪ್ರಕಾರ ಎಲ್ಲನೂ ಡೆಲಿವರ್ ಮಾಡಿದೆ. ಒಳ್ಳೆ ಫೀಚರ್ಸು, ಒಳ್ಳೆ ಕಂಫರ್ಟು, ಗುಡ್ ಇನಫ್ ಪವರು. ಸೊ ಇನ್ನೇನು ಬೇಕು ನನ್ನ ಪ್ರಕಾರ. ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ಮೈಲೇಜು ಚೆನ್ನಾಗಿ ಕೊಡ್ತಾ ಇದೆ, ನಿಮಗೆ ಪಾರ್ಟ್ಸ್ ಅವೈಲಬಿಲಿಟಿನೂ ಐ ಮೀನ್ TVS ಆಗಿರೋದ್ರಿಂದ ಡೀಸೆಂಟ್ ಆಗಿರುತ್ತೆ, ನಿಮಗೆ ಕಾಸ್ಟು ಕಮ್ಮಿ ಇರುತ್ತೆ. ಸೊ ದಟ್ ಈಸ್ ವಾಟ್ ಪೀಪಲ್ ವಾಂಟೆಡ್, ಒಂದು ಪ್ರಾಪರ್ ಟೂರಿಂಗ್ ವೆಹಿಕಲ್ ಇನ್ ದಿಸ್ ಪ್ರೈಸ್ ಸೆಗ್ಮೆಂಟು. ಸೊ ಅದಕ್ಕೋಸ್ಕರ ಅದು ನಂಬರ್ 1 ಬಂತು. ಸೊ ಎನಿವೇ, ಸೊ ಮೂವಿಂಗ್ ಆನ್ ಟು ಟುಡೇಸ್ ಕಂಪ್ಯಾರಿಸನ್. ಯಾವ್ದು ಕಂಪ್ಯಾರಿಸನ್ ಮಾಡ್ತೀನಿ ಅಂದರೆ ಅಗೇನ್ ಇನ್ ದಿಸ್ ಸೆಗ್ಮೆಂಟ್ ಓನ್ಲಿ 2 to 3 lakh ಸೆಗ್ಮೆಂಟ್ ನಾನು ಆಲ್ರೆಡಿ ಹೇಳಿದಂಗೆ ಮೆಜಾರಿಟಿಲಿ ಆಸ್ಪಿರೇಷನಲ್ ಬೈಸ್ಗೋಸ್ಕರ ಜನ ಬೈ ಮಾಡ್ತಾ ಇರೋದು. ಆ್ಯಂಡ್ ಇದರಲ್ಲಿ ಎಂಥೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಜಾಸ್ತಿ ನೋಡೋಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ. ಎಂಥೂಸಿಯಾಸ್ಟ್ ಹೆಂಗೆ ಅಂದರೆ ಅವ್ರಿಗೆ ಸಮಥಿಂಗ್ ಸ್ಪೆಷಲ್ ಕೊಡಬೇಕು, ಅವ್ರಿಗೆ ಎಲ್ಲನೂ ಮಾಡೋ ಥರ ನಿಮಗೆ ನೀವು ನೋಡ್ಬೋದು, ಈವನ್ ಕನ್ಸ್ಯೂಮರ್ಸು ನೋಡ್ಬೋದು. ಅವ್ರನ್ನ ನೀವು ತುಂಬ ಜನ ಬೈದು ಬಿಡ್ತಾರೆ, ಏನು ಗುರು ನೀನು ಎಂಥೂಸಿಯಾಸ್ಟೇ ಅಲ್ಲ, ಅದು ವೇಸ್ಟ್ ಅಂತ. ನೀವು ಅವ್ರ ಪೊಸಿಷನಲ್ಲಿ ಇದ್ದರೆ ಅವ್ರ ನಿಮ್ಮ ಹತ್ರ ಆ ಬಜೆಟ್ ಕನ್ಸ್ಟೆಂಟ್ ಇದ್ದರೆ ನೀವು ಅರ್ಥ ಮಾಡ್ಕೋತೀರಾ. ಲೈಕ್ ನೀವು ಸಿಟಿಯಲ್ಲೇ ಹೋಗಬೇಕು, ಪ್ಲಸ್ ನೀವು ಹೈವೇಲ್ಲಿ ಹೋಗಬೇಕು, ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನಿಮಗೆ ಕನ್ಸರ್ನ್ ಇರಬೇಕಾದ್ರೆ ಯು ಆರ್ ನಾಟ್ ಸಮನ್ ಹೂ ಆಲ್ವೇಸ್ ರೈಡ್ ಆನ್ ದ ಟ್ರ್ಯಾಕ್ ಅಂದರೆ ಐ ಥಿಂಕ್ ಇದೇ ಥರ ನೀವು ಡಿಸಿಷನ್ ಮಾಡ್ತೀರಾ. ಆ್ಯಂಡ್ ಆ ಸೆಗ್ಮೆಂಟಲ್ಲಿ ಒಂದು ಎಂಥೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂಯಿಂದ ನನ್ನ ಪ್ರಕಾರ ಅಟ್ಲೀಸ್ಟ್ ನಿಮಗೆ 2 ವೆಹಿಕಲ್ ಇವತ್ತು ಕಂಪೇರ್ ಮಾಡ್ತಾರೋ ವೆಹಿಕಲ್ಲು, ಅದನ್ನು ಕ್ರೂಸರ್ ಸೆಗ್ಮೆಂಟಲ್ಲಿ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸು ಪ್ರೊವೈಡ್ ಮಾಡಿದರೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿರಿ, ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾ ಹೋಗಬೇಡಿ. ಸೊ 2 ಮೋಟರ್ ಸೈಕಲ್ ಅಕಾರ್ಡಿಂಗ್ ಟು ಮೀ ಐ ಮೀನ್ ಹೇಳ್ತಾ ಇಲ್ವಾ, ಎಂಥೂಸಿಯಾಸ್ಟ್ಗೆ ಬೇಕಾಗಿರೋದು ಈ ಪ್ರೈಸ್ ಸೆಗ್ಮೆಂಟಲ್ಲಿ ಬೇಕು ಅಂದರೆ ನಿಮಗೆ 2 ಮೋಟರ್ ಸೈಕಲು ಫಾರ್ ಕ್ರೂಸರ್ ಸೆಗ್ಮೆಂಟ್ ಇರೋದು. ಅದೂ ಐ ವೋಂಟ್ ಸೇ ಪ್ರಾಪರ್ ಕ್ರೂಸರು ಅಲ್ಲ ಅದು, ಬಟ್ ಸ್ಟಿಲ್ ಕ್ಲೋಸ್ ಟು ಅ ಕ್ರೂಸರ್ ಇರೋದು. ದಟ್ ಈಸ್ ಬೇಸಿಕಲಿ ದ ರಾಯಲ್ ಎನ್ಫೀಲ್ಡ್ ಅವ್ರದ್ದು ದ ಮೀಟಿಯಾರ್ 350 ಹಾಗೂ ನಿಮಗೆ ಎಡ್ಜಿ ಅವ್ರದ್ದು ರೋಡ್ಸ್ಟರ್. ಎಸ್, ಸೊ 2 ಮೋಟರ್ ಸೈಕಲು. ಐ ನೋ ಎಡ್ಜಿ ರೋಡ್ಸ್ಟರ್ ಅಂದರೆ ಹೆಸರು ಕೇಳ್ಬಿಟ್ಟು ರೋಡ್ಸ್ಟರ್ ಅಂತ ಅನ್ಸ್ಬೋದು, ಬಟ್ ನೀವು ಕೂತ್ಕೊಂಡಾಗ ಗೊತ್ತಾಗುತ್ತೆ ಇಟ್ ಹ್ಯಾಸ್ ಐ ವುಡ್ ಸೇ ಒಂದು ಕ್ರೂಸರ್ ಕಮ್ ಬಾಬರ್ ಕೈಂಡ್ ಆಫ್ ಸಮ್ವೇರ್ ಡೌನ್ ದ ಲೈನ್ ಅದೇ ಥರ ಫೀಲ್ ಕೊಡುತ್ತೆ ನಿಮಗೆ, ರಾದರ್ ದೆನ್ ಅ ರೋಡ್ಸ್ಟರ್ ಅಂತೂ ನಂಗೆ ಫೀಲ್ ಕೊಡಲ್ಲ ಅದು. ಬಟ್ ಎಸ್, ರೋಡ್ಸ್ಟರ್ ಫೀಲು ಇದೆ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಓವರ್ ಆಲ್ ನನಗೆ ಇದೆರಡೇ ನನಗೆ ಪ್ರಾಪರ್ ನಿಮಗೆ ಒಂದು ಕ್ರೂಸರ್ ಸೆಗ್ಮೆಂಟಲ್ಲಿ ನೀವು ಪರ್ಚೇಸ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದೀರಾ ಅಂದರೆ 2 to 3 lakh ಸೆಗ್ಮೆಂಟಲ್ಲಿ ಇದೆರಡೇ ಬೈಕ್ ಇರೋದು. ಸೊ ಇದ್ರದ್ದು ಕಂಪ್ಯಾರಿಸನ್ ಮಾಡೋಣ ಅಂತ ಅನಿಸ್ತು. ಸೊ ಇವತ್ತು ಮಾಡೋಣ. ಎನಿವೆ, ಫಸ್ಟ್ ಇದರಲ್ಲಿ ಏನು ಕಾಮನ್ ಇದೆ ಅದನ್ನು ನಾನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕಾಮನ್ ಥಿಂಗ್ ಆಲ್ರೆಡಿ ಹೇಳ್ದಂಗೆ ಈ 2 ಮೋಟರ್ ಸೈಕಲ್ ನಿಮಗೆ ಓವರ್ ಆಲ್ ನಿಮಗೆ ದಟ್ ಕ್ರೂಸರ್ ಫೀಲ್ ಅಂತ ಕೊಡುತ್ತೆ, ಮೇನ್ಲಿ ಬಿಕಾಸ್ ಆಫ್ ದ ಸಿಟ್ಟಿಂಗ್ ಪಾಸ್ಚರು. ಮೇನ್ಲಿ ಇದ್ರದ್ದು ಫುಟ್ ಪೆಕ್ ಪೊಸಿಷನ್ ಸ್ವಲ್ಪ ಫಾರ್ವರ್ಡ್ ಸೆಟ್ ಆಗಿರೋದ್ರಿಂದ ಎರಡರಲ್ಲೂ ಇಟ್ಸ್ ನಾಟ್ ಪ್ರಾಪರ್ ಲೈಕ್ ನಿಮಗೆ ದ ಮೀಟಿಯಾರ್ 350 ನೀವು ನೋಡೋದಾದರೆ ಸೂಪರ್ ಮೀಟಿಯಾರ್ 650ನ ಕಂಪೇರ್ ಮಾಡಿದ್ರೆ ಆಬ್ವಿಯಸ್ಲಿ ಸೂಪರ್ ಮೀಟಿಯಾರ್ 650ಯಲ್ಲಿ ತುಂಬಾ ಮುಂದೆ ಇದೆ ಫಾರ್ವರ್ಡ್ ಫುಟ್ ಪೆಕ್ ಪೊಸಿಷನು. ಆ ಲೆವೆಲ್ ಇಲ್ಲ, ಬಟ್ ಸ್ಟಿಲ್ ನಿಮಗೆ ಆ ಫೀಲ್ ಅಂತೂ ಕೊಡುತ್ತೆ, ನಿಮಗೆ ಕ್ರೂಸರ್ ಫೀಲ್ ಅಂತೂ ಪ್ರಾಪರಾಗಿ ಕೊಡುತ್ತೆ ಇದರಲ್ಲಿ. ಆ್ಯಂಡ್ ಈವನ್ ದ ಎಡ್ಜಿ ರೋಡ್ಸ್ಟರಲ್ಲೂ ಎಸ್ ಹೇಳಕ್ಕೆ ರೋಡ್ಸ್ಟರು, ಬಟ್ ನಿಮಗೆ ಫುಟ್ ಪೆಕ್ ಪೊಸಿಷನ್ ಫಾರ್ವರ್ಡ್ ಆಗಿದೆ, ರಿಲ್ಯಾಕ್ಸ್ಡ್ ಆಗಿ ಫೀಲ್ ಆಗುತ್ತೆ ನಿಮಗೆ. ಸೊ ಎರಡು ನಿಮಗೆ ದಟ್ ರೆಟ್ರೋ ವೈಬ್ಸ್ ಅಂತೂ ಕೊಡುತ್ತೆ, ಪ್ಲಸ್ ನಿಮಗೆ ದಟ್ ಕ್ರೂಸರ್ ಫೀಲ್ ಅಂತೂ ಕೊಡುತ್ತೆ. ಸೊ ಎರಡು ಒಂದು ರೆಟ್ರೋ ಮೋಟರ್ ಸೈಕಲ್ ಆಗಿರೋದ್ರಿಂದ ಆ್ಯಂಡ್ ಕ್ರೂಸರ್ ಆಗಿಂದ
ಸಿಮಿಲರ್ ಆಗಿದೆ. ಆ್ಯಂಡ್ ಆಲ್ಸೋ ಎರಡರದ್ದು ಪ್ರೈಸಸ್ಸು ತುಂಬ ಸಿಮಿಲರ್ ಆಗಿದೆ. ಐನೋ ಹೆಚ್ಚು ಕಮ್ಮಿ ಇರ್ಬೋದು, 5,000 10,000 ಜಾಸ್ತಿ ಇರ್ಬೋದು, ಬಟ್ ಓವರ್ ಆಲ್ ನೀವು ಇದನ್ನು ಬೈ ಮಾಡಬೇಕಾದ್ರೆ ಇದ್ರದ್ದು ಆಕ್ಸೆಸರೀಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ನೀವು ಕನ್ಸಿಡರ್ ಮಾಡೋದಾದ್ರೆ, ಈವನ್ ಸರ್ವಿಸ್ ಕಾಸ್ಟು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನಾನು ಕನ್ಸಿಡರ್ ಮಾಡೋದಾದ್ರೆ, ಪಾರ್ಟ್ಸೂ ಪ್ರೈಸ್ ನಾನು ಕನ್ಸಿಡರ್ ಮಾಡೋದ್ರೆ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಹೆಚ್ಚು ಕಮ್ಮಿ ಇರ್ಬೋದು, ಬಟ್ ಅಗೇನ್ ಅದನ್ನು ನಾನು ಪಿನ್ ಪಾಯಿಂಟ್ ಮಾಡೋಕ್ಕೋಗಲ್ಲ. ಓವರ್ ಆಲ್ ಇದ್ರದ್ದು ಪ್ರೈಸಿಂಗ್ ವೈಸ್ ನಿಮಗೆ ಎರಡು ಬೈಕ್ಸು ಸಿಮಿಲರ್ ಪ್ರೈಸಿಂಗಲ್ಲಿದೆ. ಆ್ಯಂಡ್ ಎರಡು ಬೈಕ್ಸು ಇಫ್ ಯು ಆರ್ ಅ ಶಾರ್ಟರ್ ರೈಡರು, ಐ ಥಿಂಕ್ ಎರಡು ಬೈಕ್ಸು ವೆರಿ ಗುಡ್ ಚಾಯ್ಸು, ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟಲ್ಲಿ ನಿಮ್ಮದು ಸ್ಪೆಷಲ್ ಫೀಲಿಂಗ್ ಬೇಕು ಇನ್ ದಿಸ್ ಪ್ರೈಸ್ ಕ್ಯಾಟಗರಿ ಅಂದರೆ ದೀಸ್ ಟು ಬೈಕ್ಸ್ ಆರ್ ವೆರಿ ಗುಡ್ಡು. ಸೊ ಶಾರ್ಟ್ ಹೈಟ್ ರೈಡರ್ಸ್ಗೆ ವೆರಿ ಗುಡ್ಡು. ಆ್ಯಂಡ್ ಆಲ್ಸೋ ನಾನು ಇದನ್ನು ಒಂದು ಮೀಡಿಯಂ ಹೈಟ್ ರೈಡರ್ಸ್, ನಾನು ಮೀಡಿಯಂ ಹೈಟ್ ರೈಡರೇ, ಸೊ ನನಗೂ ಇದು ವೆರಿ ಗುಡ್ ಅಂತಲೇ ಅನಿಸ್ತು ನನಗೆ. ಐನೋ ಕ್ರೂಸರ್ಸು ಎಲ್ಲರಿಗೂ ಸೂಟ್ ಆಗಲ್ಲ, ನನಗೆ ಅಷ್ಟು ಕ್ರೂಸರ್ಸ್ ಇಷ್ಟ ಇಲ್ಲ ಪರ್ಸ್ನಲಿ, ಬಟ್ ಸ್ಟಿಲ್ ಐ ಕ್ಯಾನ್ ಸಿಟ್ ಆನ್ ದಟ್ ಬೈಕು ಆ್ಯಂಡ್ ಐ ಕ್ಯಾನ್ ರೈಡ್ ದಟ್ಟು. ಸೊ ಆ ಫೀಲ್ ಅಂತೂ ಸಿಗುತ್ತೆ ನಿಮಗೆ. ಒಂದು ಮೀಡಿಯಂ ಹೈಟ್ ರೈಡರ್ಸ್ಗೆ ಇದು ಕಂಫರ್ಟೇಬಲ್ ಇದೆ ಓವರ್ ಆಲ್. ಸೊ ಬಟ್ ನನಗೆ ಟಾಲ್ ರೈಡರ್ಸ್ಗೆ ಮೇ ಬಿ ಇದು ಸೂಟ್ ಆಗಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ದ ಫುಟ್ ಪೇಕ್ ಪೊಸಿಷನ್ ಇದೆ ನೋಡಿ, ಸ್ವಲ್ಪ ಕ್ರಾಂಪ್ಟ್ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ದ ಪವರ್ ಈ ಎರಡು ಮೋಟರ್ ಸೈಕಲಲ್ಲಿ ಇರೋದು ಮೈಟ್ ನಾಟ್ ಬಿ ಸಫಿಷಿಯೆಂಟು. ಅಗೇನ್ ನಾನು ತುಂಬ ಎಂಥೂಸಿಯಾಸ್ಟಿಕ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಇದ್ದೀನಿ. ಗುರು ನಂತರ ದುಡ್ಡಿಲ್ಲ ಏನು ಮಾಡೋದು ಅಂತ ಕೇಳೋದಾದರೆ, ಎಸ್ ತಗೊಳ್ಳಿ, ಅಷ್ಟು ಡಿಸ್ಕಂಫರ್ಟ್ ಆಗಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಬೆಟರ್ ಆಪ್ಷನ್. ನಿಮಗೆ ದ 650cc ಕಡೆ ಹೋಗ್ಬೋದು, ಸೂಪರ್ ಮಿಟಿಯೋರ್ 650 ಆರ್ ದ ರೆಬಲ್ 500. ಅದು ಶಾರ್ಟ್, ಐ ಮೀನ್ ದಟ್ ಈಸ್ ಅ ಪರ್ಫೆಕ್ಟ್ ಮೋಟರ್ ಸೈಕಲು ಮೂರು ಟೈಪ್ ಆಫ್ ರೈಡರ್ಗೆ, ಶಾರ್ಟ್ ಹೈಟು, ಮೀಡಿಯಂ ಹೈಟು ಆ್ಯಂಡ್ ಟಾಲ್ ರೈಡರ್ಗೆ. ಬಟ್ ಎಸ್ ಅಗೇನ್ ದೇ ಆರ್ ವೆರಿ ಎಕ್ಸ್ಪೆನ್ಸಿವ್. ಸೊ ದಿಸ್ ಇಸ್ ಸ್ಟಿಲ್ ಗುಡ್, ಬಟ್ ಟಾಲ್ ರೈಡರ್ಸ್ಗೆ ಮೇ ಬಿ ಇಟ್ ಡಸಂಟ್ ಸೂಟ್ ಮಚ್ ಅಂತ ನಂಗೆ ಅನಿಸ್ತಾ ಇದೆ. ಸೊ ಲಾಸ್ಟ್ ಸಿಮಿಲಾರಿಟಿ ಬಂದ್ಬಿಟ್ಟು ಇಸ್ ದ್ಯಾಟ್ ಇದು ಎರಡರದ್ದು ಪರ್ಪಸ್ ಆಲ್ಮೋಸ್ಟ್ ಸೇಮ್ ಇದೆ. ಐ ನೋ ಇತ್ತೀಚೆಗೆ ನೀವು ಮೋಟರ್ ಸೈಕಲ್ನ ತುಂಬಾ ಡಿಫೈನ್ ಮಾಡ್ತಾ ಇದ್ದೀರಾ ಬೇಸ್ಡ್ ಆನ್ ಪರ್ಪಸ್, ಬಿಕಾಸ್ ಮೋಟರ್ ಸೈಕಲ್ ಆ ಥರ ಇದೆ ನಿಮಗೆ ಅವೈಲಬಿಲಿಟಿ ಇನ್ ದ ಮಾರ್ಕೆಟು. ನಿಮಗೆ ಟೂರಿಂಗೋಸ್ಕರನೇ ನಿಮಗೆ ಸಾಕಷ್ಟು ಇವಾಗ ಮೋಟರ್ ಸೈಕಲ್ ಇದೆ. RTX 300 ಒಂದು ಎಕ್ಸಾಂಪಲ್, ಪರ್ಟಿಕ್ಯುಲರ್ ನಿಮಗೆ ಟೂರಿಂಗೇ ಬೇಕು ಅಂತ ಬೇರೆ ಮೋಟರ್ ಸೈಕಲ್ ಇದೆ. ಸೊ ಐ ನೋ 2-3 ಇಯರ್ಸ್ ಬ್ಯಾಕ್ ನಿಮಗೆ ಟೂರಿಂಗ್ಗೆ ಇದನ್ನು ಯೂಸ್ ಮಾಡ್ತಾ ಇದ್ರು ಮೀಟರ್ 350ನ, ಬಟ್ ರೈಟ್ ನೌ ಐ ಡೋಂಟ್ ಥಿಂಕ್ ಯು ನೀಡ್ ಟು ಬೈ ದಿಸ್ ಸ್ಪೆಸಿಫಿಕಲಿ ಫಾರ್ ಟೂರಿಂಗು. ಐ ನೋ ಇಫ್ ಯು ಲವ್ ರೈಡಿಂಗ್ ಆನ್ ಅ ರೆಟ್ರೋ ಮೋಟರ್ ಸೈಕಲ್, ಎಸ್ ದಿಸ್ ಇಸ್ ಅ ವೆರಿ ಗುಡ್ ಮೋಟರ್ ಸೈಕಲ್. ಆ್ಯಂಡ್ ನಾನು ಮೀಟರ್ 350ನ ಎಷ್ಟೊಂದು ರ್ಯಾಂಕ್ ಮಾಡಿದ್ದೀನಿ, ಎಷ್ಟೊಂದು ರೇಟಿಂಗ್ಸಲ್ಲಿ ಇದು ಚೆನ್ನಾಗಿ ಬಂದಿದೆ ಟೂರಿಂಗ್ ವೈಸು. ಬಟ್ ಸ್ಟಿಲ್ ಐ ವುಡ್ ಸೇ ಸದ್ಯಕ್ಕೆ ನಿಮಗೆ ಇದ್ರ ಎರಡೋದು ಪರ್ಪಸ್ಸು ನಾನು ಟೆಕ್ನಿಕಲ್ ಆಗಿ ಹೇಳೋದಾದರೆ, ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ನಾನು ನೋಡಿರೋ ಪ್ರಕಾರ ಹೌ ಪೀಪಲ್ ಯೂಸ್ ಇಟ್ಟು, ಸಿಟಿಗೋಸ್ಕರ ಎರಡು ಮೋಟರ್ ಸೈಕಲ್ ವೆರಿ ಗುಡ್, ಬಿಕಾಸ್ ಇದರಲ್ಲಿ ಮೈಲೇಜ್ ಡಿಫರೆನ್ಸ್ ಇದೆ, ಅದ್ರ ಬಗ್ಗೆ ಬರ್ತೀನಿ ಡಿಫರೆನ್ಸಲ್ಲಿ. ಬಟ್ ಓವರ್ ಆಲ್ ನಿಮಗೆ ಸಿಟಿ ವೈಸ್ ಗುಡ್ ಮೈಲೇಜ್ ಕೊಡುತ್ತೆ, ಪಾರ್ಟ್ಸ್ ಅವೈಲಬಿಲಿಟಿ ಚೆನ್ನಾಗಿದೆ, ಆ್ಯಂಡ್ ನಿಮ್ಮ ಸಿಟಿಯಲ್ಲೇ ಸರ್ವಿಸ್ ಸೆಂಟರ್ ಇದೆ ಆ್ಯಂಡ್ ಶೋರೂಮ್ ಇದೆ ಅಂದರೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು ಟು ರೈಡ್ ಇನ್ ದ ಸಿಟಿ. ಎರಡೂ ಮೋಟರ್ ಸೈಕಲ್ಲು ಕಂಫರ್ಟೇಬಲಿ ನೀವು ಆರಾಮಾಗಿ ಕೂತ್ಕೊಂಡು, ಹೆಂಡ್ತಿ ನಾನು ಹಿಂದೆ ಕೂರಿಸ್ಕೊಂಡು, ಎನಿಬಡಿ ಪಿಲಿಯನ್ನ ಆರಾಮಾಗಿ ಕೂರಿಸ್ಕೊಂಡು, ಅವ್ರು ನಿಮ್ಮ ಗಂಡ ನಾನು ಕೂರಿಸ್ಕೊಂಡು, ನೀವು ಫೀಮೇಲ್ ರೈಡರ್ ಆಗಿ ಸೊ ಆರಾಮಾಗಿ ನೀವು ರೈಡ್ ಮಾಡ್ಬೋದು. ದಿಸ್ ವೆರಿ ಕಂಫರ್ಟೇಬಲು. ಸೊ ಸಿಟಿಗಂತೂ ಕಂಫರ್ಟೇಬಲ್ ಇದೆ, ಟೂರಿಂಗ್ ಮಾಡ್ಬೋದು. ಬಟ್ ಐ ವುಡ್ ಸೇ ಇದ್ರದ್ದು ಮೇನ್ ಪರ್ಪಸ್ಸು, ಐ ವುಡ್ ಸೇ ವೇರ್ ಇಟ್ ಶೈನ್ಸ್ ಅಂತ ಕೇಳೋದು ಹೈವೇಸಲ್ಲಿ, ಎಸ್ಪೆಷಲಿ ನಿಮಗೆ 200 to 250 ಕಿಲೋಮೀಟರ್ಸ್ ನೀವು ರೈಡ್ ಮಾಡಬೇಕಂತ ಇದ್ದೀರ ಅಂದರೆ ದೀಸ್ ಟು ಮೋಟರ್ ಸೈಕಲ್ ಆರ್ ವೆಲ್ ಸೂಟೆಡು. ಸೊ ಹೈವೇ ರೈಡಿಂಗ್ ಆ್ಯಂಡ್ ಸಿಟಿ ರೈಡಿಂಗ್ಗೆ ಎರಡು ವೆಲ್ ಸೂಟೆಡ್ ಮೋಟರ್ ಸೈಕಲು. ಆಫ್ ರೋಡಿಂಗ್ ಬಗ್ಗೆ ಮಾತಾಡೋದಾದರೆ ಅಗೇನ್ ಇಟ್ ಕ್ಯಾನ್ ಡೂ. ಅಗೇನ್ ಈ ರೇಂಜಲ್ಲಿರೋ ಮೋಟರ್ ಸೈಕಲ್ ಎಲ್ಲ ಹೆಂಗಿದೆ ಅಂದರೆ ಎಲ್ಲರೂ ಮಾಡೋ ಥರ ಮಾಡಿದ್ದಾರೆ, ತುಂಬಾ ಒಂದು ಸ್ಪೆಷಲ್ ಯೂಸ್ ಕೇಸ್ಗೆ ಮಾಡಿಲ್ಲ. ಸೊ ಎಸ್ ಆಫ್ ರೋಡಲ್ಲಿ ಲೈಟಾಗಿ ಮಾಡುತ್ತೆ, ಬಟ್ ಅಗೇನ್ ಇಟ್ ಇಸ್ ನಾಟ್ ಮೆಂಟ್ ಟು ಡೂ ಆಫ್ ರೋಡು. ಬೇರೆ ಮೋಟರ್ ಸೈಕಲ್ಸ್ ಅವೈಲೇಬಲ್ ಇದೆ ಆಲ್ರೆಡಿ ಮಾರ್ಕೆಟಲ್ಲಿ, ತುಂಬ ಮೋಟರ್ ಸೈಕಲ್ ಇದೆ, ನಿಮಗೆ ಇದನ್ನೇ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅಗೇನ್ ಸಿಟಿ ಆ್ಯಂಡ್ ಟೂರಿಂಗ್, ಐ ವುಡ್ ಸೇ ಸಿಟಿ ಆ್ಯಂಡ್ ಹೈವೇ ರೈಡಿಂಗ್ ಸ್ಪೆಸಿಫಿಕಲಿ ದೀಸ್ ಟು ಮೋಟರ್ ಸೈಕಲ್ ಆರ್ ವೆರಿ ಗುಡ್. ಸೊ ಸಿಮಿಲರ್ ಪರ್ಪಸ್ನ ಇದು ಸರ್ವ್ ಮಾಡುತ್ತೆ. ಸೊ ಪರ್ಪಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡೋಕ್ಕಾಗಲ್ಲ, ಜನರಲಿ ನಾನು ಪ್ರೈಸಿಂಗ್ ಆ್ಯಂಡ್ ಪರ್ಪಸಲ್ಲೇ ಫುಲ್ ಕತೆ ಹೇಳ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲಿ ಅದು ಡಿಸ್ಕಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಾಟ್ ಆರ್ ದ ಡಿಫ್ರೆನ್ಸಸ್? ಸೊ ಡಿಫ್ರೆನ್ಸಸ್ ಕಡೆ ಬರೋಣ. ಫಸ್ಟು ಇಮೋಷ್ನಲ್ ಡಿಫ್ರೆನ್ಸಸ್ ಕಡೆ ಬರೋಣ, ನೆಕ್ಸ್ಟ್ ಪ್ರಾಕ್ಟಿಕಲ್ ಡಿಫ್ರೆನ್ಸಸ್ ಕಡೆ ಬರೋಣ. ಸೊ 3 ಇಮೋಷ್ನಲ್ ಡಿಫ್ರೆನ್ಸ್ ಇದೆ ಆ್ಯಂಡ್ 2 ಪ್ರಾಕ್ಟಿಕಲ್ ಡಿಫ್ರೆನ್ಸ್ ಇದೆ. ಇಮೋಷ್ನಲ್ ಡಿಫ್ರೆನ್ಸಲ್ಲಿ ಆಬ್ವಿಯಸ್ಲಿ ದ ಬಿಗ್ಗೆಸ್ಟ್ ಫ್ಯಾಕ್ಟರ್ ಈಸ್ ದ ಲುಕ್ಸ್ ಆ್ಯಂಡ್ ಡಿಸೈನು. ಸೊ ಈ ಎರಡು ಮೋಟರ್ ಸೈಕಲ್ಲು ಎಸ್ ಎರಡು ಕ್ರೂಸರ್ ಆಗಿದ್ರು ದೇರ್ ಈಸ್ ಅ ಡಿಫರೆನ್ಸ್ ಇನ್ ಹೌ ದ ಈಚ್ ಕಂಪನಿ ಡಿಪಿಕ್ಟ್ ಮಾಡುತ್ತೆ ಆ್ಯಸ್ ಅ ಕ್ರೂಸರ್ ಅಂತ. ಸೊ ಒಂದು ಆಬ್ವಿಯಸ್ಲಿ ದ ರಾಯಲ್ ಎನ್ಫೀಲ್ಡ್ ಮೀಟಿಯೋರ್ 350 ನಿಮಗೆ ಈಸ್ ಅ ವೆರಿ ಗುಡ್ ಮೋಟರ್ ಸೈಕಲ್, ಎಸ್ಪೆಷಲಿ ನಿಮಗೆ ಈ ಪ್ರೈಸ್ ರೇಂಜಲ್ಲಿ ಇಫ್ ಯು ಆರ್ ಲುಕಿಂಗ್ ಫಾರ್ ದಟ್ ಓಲ್ಡ್ ಸ್ಕೂಲ್ ವೈಬು, ನಿಮಗೆ ಓಲ್ಡ್ ಸ್ಕೂಲ್ ಕ್ರೂಸರ್ದು ವೈಬ್ ಬೇಕು ಅಂದರೆ ಸೂಪರಾಗಿ ಕೊಟ್ಟಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ಡಿಸೈನ್ ವೈಸ್ ನನಗೆ ಅಗೇನ್ ಎಕ್ಸಾಕ್ಟ್ಲಿ ಎರಡರಲ್ಲಿ ಯಾವ್ದು ಇಷ್ಟ ಅದ್ರ ಬಗ್ಗೆ ಆಮೇಲೆ ಬರ್ತೀನಿ. ಬಟ್ ಐ ಥಿಂಕ್ ದ ರೆಟ್ರೋ ವೈಬ್ ನನಗೆ ಪ್ರಾಪರಾಗಿ ಫೀಲ್ ಆಗೋದು ಇನ್ ದಿಸ್ ಮೋಟರ್ ಸೈಕಲಲ್ಲಿ. ದ ಟ್ಯಾಂಕ್ ಡಿಸೈನ್ ಆಗಿರಲಿ, ದಟ್ ಬೈಸನ್ ಥರ ಇದೆ ಫ್ಯಾಟ್ ಟ್ಯಾಂಕು, ಸಖತ್ ದೊಡ್ಡದಾಗಿದೆ ಟ್ಯಾಂಕು. ಇವನ್ ದ ಹ್ಯಾಂಡಲ್ ಬಾರ್ ಆಲ್ಸೋ ನಿಮಗೆ ದಟ್ ಕ್ರೂಸರ್ ಓಲ್ಡ್ ಸ್ಕೂಲ್ ಕ್ರೂಸರ್ ವೈಬ್ ಅಂತ ಸಿಗುತ್ತೆ ನಿಮಗೆ. ಆ್ಯಂಡ್ ಆಲ್ಸೋ ಎವ್ರಿಥಿಂಗ್ ಕ್ಲೋಸ್ ಟು ಇಟ್ ಈಸ್ ಮೆಟಲ್ ಓನ್ಲಿ, ಮೆಟಲ್ ತುಂಬ ಜಾಸ್ತಿ ಪಾರ್ಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಓಲ್ಡ್ ಸ್ಕೂಲ್ ರೆಟ್ರೋ ವೈಬ್ ಅಂತೂ ಫೀಲ್ ಆಗೇ ಆಗುತ್ತೆ ನಿಮಗೆ. ದ ಡಿಸೈನ್ ವೈಸು ಕಲರ್ಸೂ ತುಂಬ ಚೆನ್ನಾಗಿದೆ, ಬಟ್ ಎಲ್ಲ ಕಲರ್ಸು ಅಷ್ಟೊಂದು ಚೆನ್ನಾಗಿಲ್ಲ ನಂಗೆ
ಹಂಗನ್ಸುತ್ತೆ ನನಗೆ. ಇದರದ್ದು ಸೂಪರ್ ನೋವಾ ವೇರಿಯಂಟ್ ಕರೆಂಟ್ ರೀಸೆಂಟ್ಲಿ ನೋಡಿ ಅಪ್ಡೇಟ್ ಮಾಡಿದ್ದಾರೆ ನೋಡಿ ಮೀಟರ್ದು, ಅದರದ್ದು ಕಲರ್ಸ್ ತುಂಬ ಇಷ್ಟ ಆಯಿತು. ಬಟ್ ಒನ್ ಥಿಂಗ್, ನೀವು ಇಫ್ ಯು ಆರ್ ವಾಂಟ್ ದಟ್ ಪ್ರಾಪರ್ ಕ್ರೂಸರ್ ಫೀಲ್ ಬೇಕು ಅಂದರೆ ಇದರಲ್ಲಿ ಒಂದು ವೇರಿಯಂಟ್ ಇದೆ, ದಟ್ ಈಸ್ ದ ಸನ್ಡೌನ್ ವೇರಿಯಂಟು. ಅದರಲ್ಲಿ ನಿಮಗೆ ಟ್ಯೂಬ್ಲೆಸ್ ಸ್ಪೋಕ್ ಸಿಗುತ್ತೆ. ಸೊ ದ್ಯಾಟ್ ಈಸ್ ಅನ್ ಅಮೇಸಿಂಗ್ ಆಪ್ಷನು. ನಾನಾಗಿದ್ದರೆ ಏನು ಮಾಡ್ತಿದ್ದೆ ಅಂದರೆ ಸೂಪರ್ ನೋವಾದಲ್ಲಿ ಇರೋ ಕಲರ್ಸ್ ತಗೋತಾ ಇದೆ, ಬಿಕಾಸ್ ಅಲ್ಲಿ ಬ್ರೌನ್ ಸೀಟು ನೋಡೋಕೆ ನನಗೆ ಸೂಪರ್ ನೋವಾ ಕಲರ್ಸ್ ಇಷ್ಟ ಆಗ್ತಾ ಇದೆ. ಆ್ಯಂಡ್ ನಾನೇನು ಮಾಡ್ತಾ ಇದ್ದೆ ಅಂದರೆ ದ ಟ್ಯೂಬ್ಲೆಸ್ ಸ್ಪೋಕ್ ಆಫ್ ದಟ್ ಸನ್ಡೌನ್ನ ತೊಗೊಂಡ್ಬಿಟ್ಟು ಸ್ಪೇರ್ಸ್ನ ತೊಗೊಂಡ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿಬಿಡ್ತಾ ಇದೆ, ಬಿಕಾಸ್ ದ್ಯಾಟ್ ವಿಲ್ ಲುಕ್ ಮೋರ್ ಬ್ಯೂಟಿಫುಲ್ಲು. ಸನ್ಡೌನ್ದು ಕಲರು ಓಕೆ ಇದೆ, ಕೆಲವ್ರಿಗೆ ಇಷ್ಟ ಆಗ್ಬೋದು. ಇಟ್ ಲುಕ್ಸ್ ಗುಡ್. ನನಗೆ ಆ್ಯಕ್ಚುಲಿ ದ ಆರೆಂಜ್ ಕಲರು ನನಗೆ ಇಂಟರ್ಸೆಪ್ಟರಲ್ಲಿ ಇಷ್ಟ ಇದೆ, ದ ಬಾಜಾ ಆರೆಂಜು. ಬಟ್ ಇದರದ್ದು ಆರೆಂಜು ಚೆನ್ನಾಗಿದೆ, ಬಟ್ ಐ ಫೀಲ್ ದಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮಗೆ ಬೋರ್ ಆಗಿಬಿಡ್ಬೋದು ಆ ಕಲರು. ಸೊ ನಾನು ಸ್ವಲ್ಪ ದ ಮೋರ್ ಮ್ಯೂಟೆಡ್ ಕಲರ್ಸು, ಬ್ಲ್ಯಾಕು, ಸಿಲ್ವರು, ಆ ಥರ ಕಲರ್ಸ್ ಐ ಸೂಟ್ ಮೋರು. ಆ್ಯಂಡ್ ಆ ಕಲರ್ಸ್ ನಿಮಗೆ ಜಾಸ್ತಿ ಸೂಪರ್ ನೋವಾದಲ್ಲಿ ಸಿಗುತ್ತೆ. ಸೊ ನಾನು ಅದು ತೊಗೋತಾ ಇದ್ದೆ. ಸೊ ಓವರ್ ಆಲ್ ಅದು ಚೆನ್ನಾಗಿದೆ. ಪ್ಲಸ್ ಕಸ್ಟಮೈಸೇಷನ್ ಆಪ್ಷನು ತುಂಬ ಚೆನ್ನಾಗಿದೆ. ನಿಮಗೆ ಡಿಸೈನ್ ಇನ್ನೂ ಇಂಪ್ರೂವ್ ಮಾಡಬೇಕಂದ್ರೆ ಕಸ್ಟಮೈಸೇಷನ್ ಆಪ್ಷನ್ ಇದೆ. ಇದರಲ್ಲಿ ನಿಮಗೆ ಪ್ರಾಪರ್ ವಿಂಡ್ ಶೀಲ್ಡ್ ಯೂಸ್ ಮಾಡ್ಬೋದು. ಸೊ ವಿಂಡ್ ಪ್ರೊಟೆಕ್ಷನು ಚೆನ್ನಾಗಿ ಸಿಗುತ್ತೆ. ಸೊ ಡಿಸೈನ್ ವೈಸ್ ನನಗೆ ಐ ಥಿಂಕ್ ಚೆನ್ನಾಗಿದೆ. ಬಟ್ ಇದು ಮೋರ್ ಓಲ್ಡ್ ಸ್ಕೂಲ್ ಫೀಲ್ ನಿಮಗೆ ಬೇಕು ಅಂದರೆ ದಿಸ್ ಇಸ್ ದ ಕೈಂಡ್ ಆಫ್ ಡಿಸೈನು. ಕಮಿಂಗ್ ಟು ದ ಎಡ್ಜಿ ರೋಡ್ಸ್ಟರ್ ನಿಮಗೆ ಬರೋದಾದರೆ, ಎಡ್ಜಿ ರೋಡ್ಸ್ಟರಲ್ಲಿ ಐ ಫೀಲ್ ಮೋರ್ ಮಾಡರ್ನ್, ದ ರೆಟ್ರೋ ಫೀಲ್ ಜಾಸ್ತಿ ಇದೆ. ನಿಮಗೆ ಎಲ್ಲನೂ ಡಿಸೈನ್, ನಿಮಗೆ ಶಾರ್ಪರ್ ಡಿಸೈನ್ಸ್ ಜಾಸ್ತಿ ಇದೆ ಇದರಲ್ಲಿ. ಆ್ಯಂಡ್ ಆಲ್ಸೋ ದ ಬೆಸ್ಟ್ ಪಾರ್ಟ್ ಅಬೌಟ್ ಎಡ್ಜಿ ರೋಡ್ಸ್ಟರ್ ಏನು ಅಂದರೆ ಇದರಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಸೂಪರ್ ಆಗಿದೆ. ಆ್ಯಂಡ್ ದ್ಯಾಟ್ ಈಸ್ ರಿಯಲಿ ಗುಡ್. ಬಿಕಾಸ್ ಸಿ ಐ ಆಮ್ ಗೋಯಿಂಗ್ ಟು ಸೇ, ನಿಮಗೆ ದ ಮೀಟರ್ 350 ಯಾವ ಥರ ನೀವು ಡಿಸೈನ್ ಕೊಟ್ಟಿದ್ದಾರೆ ಅಂದರೆ ಯು ಹ್ಯಾವ್ ಟು ವರ್ಕ್ ಆನ್ ದ ಕಸ್ಟಮೈಸೇಷನು. ನಿಮಗೆ ಒಂದೇ ಸಲ ನಿಮಗೆ ಗೊತ್ತಾಗಲ್ಲ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದಂತ. ಯು ಹ್ಯಾವ್ ಟು ವರ್ಕ್. ಓಕೆ, ಇದನ್ನು ಟ್ರೈ ಮಾಡ್ತೀರಾ, ಆಮೇಲೆ ಚೇಂಜ್ ಮಾಡ್ತೀರಾ. ಆ್ಯಂಡ್ ನಿಮಗೆ ಆ ಪೇಷನ್ಸ್ ಇದೆ ಅಂದರೆ ಗೋ ಫಾರ್ ಮೀಟರ್ 350, ಬಿಕಾಸ್ ಯು ಹ್ಯಾವ್ ಟು ವರ್ಕ್ ಅ ಲಾಟು. ರಾಯಲ್ ಎನ್ಫೀಲ್ಡ್ ವೆಹಿಕಲ್ ನಾನು ಓನ್ ಮಾಡಿದ್ದೀನಿ ಅಂಡರ್ 350. ಯು ಹ್ಯಾವ್ ಟು ಮೇಕ್ ಇಟ್ ಯುವರ್ ಓನ್. ಇಟ್ ವೋಂಟ್ ಲುಕ್ ಸಿಮಿಲರ್ ಟು ಎನಿ ಅದರ್ ಮೋಟರ್ ಸೈಕಲ್ಲು. ನೀವು ನಿಮ್ಮ ಮೋಟರ್ ಸೈಕಲ್ ಥರ ಫೀಲ್ ಕೊಡಬೇಕನ್ನ. ಸೊ ಯು ಹ್ಯಾವ್ ಟು ವರ್ಕ್ ಅ ಲಿಟಲ್ ಬಿಟ್ ಹಾರ್ಡರ್ ಆನ್ ದ ಮೀಟರ್ 350. ಬಟ್ ನಿಮಗೆ ದ ಬೆಸ್ಟ್ ಪಾರ್ಟ್ ಅಬೌಟ್ ಎಡ್ಜಿ ರೋಡ್ಸ್ಟರ್ ಅಂದರೆ ಆಲ್ರೆಡಿ ಅವರು ನಿಮಗೆ ಟೆಂಪ್ಲೇಟ್ಸ್ ಕೊಟ್ಬಿಟ್ಟಿದ್ದಾರೆ, ಈ ಥರ ಡಿಸೈನ್ ಮಾಡಿದ್ರೆ ಈ ಥರ ಇರುತ್ತೆ ಅಂತ. ಸೊ ಇಫ್ ಯು ವಾಂಟ್ ದಟ್ ಕ್ವಿಕ್ಕರ್ ಆಗಿ ನಿಮಗೆ ಕಸ್ಟಮೈಸೇಷನ್ ಮಾಡಬೇಕಂದ್ರೆ ದ ಎಡ್ಜಿ ರೋಡ್ಸ್ಟರ್ ಮೋರ್ ಬೆಟರ್ ಫೀಲ್ ಕೊಡುತ್ತೆ. ಸಿ ನಿಮ್ಗೆ ಗೊತ್ತು, ನಾನು ಒಬ್ಬ ಓಲ್ಡ್ ಸ್ಕೂಲ್ ಲವರು. ಅದಕ್ಕೋಸ್ಕರ ನಾನು ಸ್ಕ್ರಾಂಬ್ಲರ್ 400X ತೊಗೊಂಡಿದ್ದೀನಿ. ಸೊ ದಟ್ ಓಲ್ಡ್ ಸ್ಕೂಲ್ ಫೀಲ್ ಬೇಕು ನನಗೆ. ಬಟ್ ಸ್ಟಿಲ್ ನಾನು ಈ ಎರಡು ಡಿಸೈನ್ ನೋಡೋದಾದರೆ ವಿಚ್ ಈಸ್ ಮೈ ಫೇವ್ರೆಟ್ ಡಿಸೈನ್ ಅಂದರೆ ಐ ಥಿಂಕ್ ದ ಎಡ್ಜಿ ರೋಡ್ಸ್ಟರ್ ಡಿಸೈನ್ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ ನಿಮಗೆ. ಈವನ್ ದ ರೇರ್ ಸೆಕ್ಷನಿಂದ ನನಗೆ ದ ಎಡ್ಜಿ ರೋಡ್ಸ್ಟರು ನೋಡೋಕೆ ಸಖತ್ತಾಗಿ ಕಾಣುತ್ತೆ. ದಟ್ ಫ್ಯಾಟರ್ ಟೈರು ಸ್ವಲ್ಪ ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ, ದ ರೇರ್ ಫೆಂಡರು ನೋಡೋಕೆ ಸಖತ್ತಾಗಿ ಕಾಣುತ್ತೆ ನನಗೆ. ಸೊ ಓವರ್ ಆಲ್ ನನಗೆ ದ ಮೀಟರ್ 350 ಚೆನ್ನಾಗಿದೆ. ಬಟ್ ಏನೋ ನನಗೆ ಸಮ್ ಹೌ ದ ಎಡ್ಜಿ ರೋಡ್ಸ್ಟರ್ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಸೊ ದಟ್ ಈಸ್ ಹೌ ಐ ಫೀಲು. ಸೊ ಇಮೋಷನಲ್ ಆ್ಯಂಗಲ್ ಹೇಳಿದೆ ಒಂದು. ಎರಡನೇದು ಇಮೋಷನಲ್ ಆ್ಯಂಗಲ್ ಇಸ್ ದ ಇಂಜಿನ್. ಆಬ್ವಿಯಸ್ಲಿ ಇಂಜಿನ್ ಇಸ್ ದ ಹಾರ್ಟ್ ಆಫ್ ದ ಮೆಷೀನು. ಇಂಜಿನಲ್ಲಿ ಅಗೇನ್ ದ ಸೇಮ್ ಫಿಲಾಸಫಿನೇ ಫಾಲೋ ಮಾಡುತ್ತೆ. ಇಫ್ ಯು ಆರ್ ಫ್ಯಾನ್ ಆಫ್ ದಟ್ ಓಲ್ಡ್ ಸ್ಕೂಲ್ ವೈಬ್ ಬೇಕು ಅಂದರೆ you have to go with Meteor 350. See, Meteor 350 ಇಂಜಿನ್ ಡೆಫಿನೆಟ್ಲಿ ನಿಮಗೆ ಪ್ರಾಪರ್ ಓಲ್ಡ್ ಸ್ಕೂಲ್ ಫೀಲ್ ಕೊಡುತ್ತೆ. ನಿಮಗೆ ದಟ್ ಲೋ ಆ್ಯಂಡ್ ಟಾರ್ಕ್ ಇದೆ, ರಿಲ್ಯಾಕ್ಸ್ಡ್ ಫೀಲ್ ಅಂತೂ ಕೊಡುತ್ತೆ. ನಿಮಗೆ ನೋ ನೀಡ್ ಫಾರ್ ಮಚ್ ಗೇರ್ ಚೇಂಜಸ್ಸು. ಬಟ್ ಟಾಪ್ ಎಂಡಲ್ಲಿ ನಿಮ್ಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಲ್ಲ. ಬಟ್ ಅಗೇನ್ ಪರ್ಫಾರ್ಮೆನ್ಸ್ ಕೊಡಲ್ಲ ಅಂದರೆ ಇಟ್ ಡಸಂಟ್ ಮೀನ್ ದಟ್ ಇಟ್ ಡಸಂಟ್ ಗೋ 100-120 ಹೋಗಲ್ಲ ಅಂತಲ್ಲ. ಬಟ್ ನಿಮಗೆ ದ ಗಾಡಿ ಏನು ಹೇಳುತ್ತೆ ಅಂದರೆ ಸ್ವಲ್ಪ ನನ್ನ ಆರಾಮಾಗಿ ಓಡಿಸು, ಸ್ಲೋ ಆಗಿ ಓಡಿಸು, ಏನಕ್ಕೆ ಇಷ್ಟೊಂದು ಫಾಸ್ಟ್ ಹೋಗ್ತಾ ಇದೆ ಅಂತ ಕೇಳುತ್ತೆ. ಬಟ್ ಇಟ್ ವಿಲ್ ರೈಡ್ ಫಾಸ್ಟ್. ಇಟ್ ಡಸಂಟ್ ಮೀನ್ ಇಟ್ ವಿಲ್ ನಾಟ್ ರೈಡ್ ಫಾಸ್ಟ್. ಹೋಗುತ್ತೆ ಆರಾಮಾಗಿ, ನಿಮಗೆ 100-110 ಹೋಗುತ್ತೆ. ಬಟ್ ಇಟ್ ಆಸ್ಕ್ ಯು ಟು ರೈಡ್ ಸ್ಲೋವರ್, ಬಿಕಾಸ್ ದಟ್ ಈಸ್ ವೇರ್ ಇಟ್ ಎಂಜಾಯ್ಸ್ ಮೋರು. ಸೊ ದಟ್ ಈಸ್ ಹೌ ದ ಇಂಜಿನ್ ಇಸ್. ಸೊ ನಿಮಗೆ ಆ ಥರ ಓಲ್ಡ್ ಸ್ಕೂಲ್ ಇಂಜಿನ್ ಫೀಲ್ ಇಷ್ಟ ಆಗುತ್ತೆ ಅಂದರೆ ಅಗೇನ್ ಇಟ್ಸ್ ನಾಟ್ ಲೈಕ್ ದ ಸೂಪರ್ ಮೀಟರ್ 650. ಸೂಪರ್ ಮೀಟರ್ 650 ನಿಮಗೆ ಕಂಪ್ಲೀಟ್ ಫೀಲ್ ಕೊಡುತ್ತೆ. ಇದರಲ್ಲಿ ನಿಮಗೆ ಆ ಟಾಪ್ ಎಂಡಲ್ಲಿ ಇನ್ನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಕೊಡುತ್ತೆ. ಬಟ್ ಓವರ್ ಆಲ್ ನಿಮಗೆ ಓಲ್ಡ್ ಸ್ಕೂಲ್ ಫೀಲ್ ಅಂತೂ ಡೆಫಿನೆಟ್ಲಿ ಇದೆ. ವೆರಾಸ್ ದ ಎಡ್ಜಿ ರೋಡ್ಸ್ಟರಲ್ಲಿ ಅಗೇನ್ ದ ಸೇಮ್ ಫಿಲಾಸಫಿ ಫಾಲೋ ಮಾಡುತ್ತೆ. ಬಟ್ ದ ಪ್ರಾಬ್ಲಮ್ ವಿತ್ ಎಡ್ಜಿ ರೋಡ್ಸ್ಟರ್ ಏನು ಅಂದರೆ ನನಗೆ ದ ಮೀಟರ್ 350 ಇಂಜಿನ್ ತುಂಬಾ ಇಷ್ಟ ಕಂಪೇರ್ಡ್ ಟು ದ ಎಡ್ಜಿ ರೋಡ್ಸ್ಟರ್. ಎಡ್ಜಿ ರೋಡ್ಸ್ಟರ್ ಎಸ್ ಪವರ್ಫುಲ್ ಇದೆ, ಬ್ಯಾಲೆನ್ಸ್ಡ್ ಆಗಿದೆ. ನಿಮಗೆ ಲೋ ಎಂಡು, ಮಿಡ್ ರೇಂಜು, ಟಾಪ್ ಎಂಡ್ ಇದೆ. ಬಟ್ ಇಟ್ ಜಸ್ಟ್ ಫೀಲ್ಸ್ ಲೈಕ್ ಎವ್ರಿ ಅದರ್ ಇಂಜಿನ್. ಬೇರೆ ಇಂಜಿನ್ ಓಡಿಸ್ರು ಈ ಇಂಜಿನ್ ಓಡಿಸ್ರು ಏನೋ ಡಿಫ್ರೆಂಟ್ ಫೀಲ್ ಆಗಲ್ಲ, ಸ್ಪೆಷಲ್ ಫೀಲಿಂಗ್ ಕೊಡಲ್ಲ ನಿಮಗೆ. ಈವನ್ ಐ ವುಡ್ ಸೇ ದ ಸೇಮ್ ವಿತ್ ಮೈ ಸ್ಕ್ರಾಂಬ್ಲರ್ 400X ಆಲ್ಸೋ. ಎಸ್, ನೋಡೋಕೆ ಚೆನ್ನಾಗಿದೆ, ಓಲ್ಡ್ ಸ್ಕೂಲ್ ಇದೆ. ಬಟ್ ಇಂಜಿನ್ ವೈಸು ಇಟ್ಸ್ ಲೈಕ್ ಓಕೆ, ಬ್ಯಾಲೆನ್ಸ್ಡ್ ಇದೆ ಎವ್ರಿಥಿಂಗ್. ಆ್ಯಂಡ್ ಆಲ್ಸೋ ನನಗೆ ಸ್ಕ್ರಾಂಬ್ಲರ್ 400Xಲ್ಲಿ ಏನು ಅನಿಸುತ್ತೆ ಅಂದರೆ ವೈ ಇಟ್ ಫೀಲ್ಸ್ ಸ್ಪೆಷಲ್ ಅಂದರೆ ಬಿಕಾಸ್ ಆಫ್ ದ ಪವರ್ ಫಿಗರ್ಸು. ಬಿಕಾಸ್ ಅದರಲ್ಲಿ ನಿಮಗೆ ಟಾರ್ಕ್ ಜಾಸ್ತಿ ಇದೆ, 37 Nm ಏನೋ ಟಾರ್ಕ್ ಇದೆ. ಸೊ ದ್ಯಾಟ್ ಫೀಲ್ಸ್ ಮೋರ್ ಸ್ಪೆಷಲ್ ಫಾರ್ ಮೀ. ಬಟ್ ಇದರಲ್ಲಿ ಇಂಜಿನ್ ವೈಸು ಇಟ್ಸ್ ಲೈಕ್ ಅ ಸಿಮಿಲರ್ ಇದು. ಆ್ಯಂಡ್ ಪವರು ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಇಫ್ ಯು ವಾಂಟ್ ಲಿಟಲ್ ಬಿಟ್ ಸ್ಪೆಷಲ್ ಇಂಜಿನ್ ಅಂದರೆ ನಿಮಗೆ ಡೆಫಿನೆಟ್ಲಿ ದ ಮೀಟರ್ 350 ಇದೆ. ಇದು ಸ್ಪೆಷಲ್ ಫೀಲ್ ಆಗಲ್ಲ, ಬಟ್ ಸ್ಟಿಲ್ ಇಟ್ ಈಸ್ ಎಂಗೇಜಿಂಗು. ನಿಮಗೆ ದಟ್ ಮಾಡರ್ನ್ ಫೀಲ್ ಬೇಕು, ನಿಮಗೆ ಬ್ಯಾಲೆನ್ಸ್ಡ್ ಬೇಕು ಅಂದರೆ ದಿಸ್ ಇಸ್ ದ ಕೈಂಡ್ ಆಫ್ ಇಂಜಿನ್ ನೀವು ತೊಗೋಬೇಕು. ನಾವು ಫೈನಲ್ ಫ್ಯಾಕ್ಟರ್ ಬರೋಣ, ದಟ್ ಈಸ್ ದ ಇಮೋಷನಲ್ ಫ್ಯಾಕ್ಟರಲ್ಲಿ, ದಟ್ ಈಸ್ ದ ರೈಡಿಂಗ್ ಫೀಲ್. ಸೊ ರೈಡಿಂಗ್ ಫೀಲ್ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಜಸ್ಟ್ ದ ಇಂಜಿನ್ ಆಬ್ವಿಯಸ್ಲಿ ಈಸ್ ಆಲ್ಸೋ ಇನ್ವಾಲ್ವ್ಡು, ಬಟ್ ಹೌ ಇಟ್ ಹ್ಯಾಂಡಲ್ಸ್ ಆ್ಯಂಡ್ ಎವ್ರಿಥಿಂಗ್ ಅಂತ ನೋಡೋದಾದರೆ ಇದರಲ್ಲಿ ಅಗೇನ್ ದ ಮೀಟರ್ 350 ಎಸ್ ನಿಮಗೆ ದಟ್ ಆಲ್ರೆಡಿ ಹೇಳ್ದಂಗೆ ದಟ್ ರಿಲ್ಯಾಕ್ಸ್ ಫೀಲಿಂಗ್ ಕೊಡುತ್ತೆ ಬಿಕಾಸ್ ಆಫ್ ದ ಹ್ಯಾಂಡಲ್ ಬಾರ್ ಪೊಸಿಷನು. ನೀವು ಕೂತ್ಕೋತೀರಾ, ನೀವು ಸ್ಟ್ರೈಟ್ ಲೈನಲ್ಲಿ ಹೋಗಬೇಕಾದ್ರೆ ಎಂಜಾಯ್ ಮಾಡ್ತೀರಾ.
ಅಗೇನ್ ನೀವು ಕರ್ವ್ಸಲ್ಲಿ ಬೆಂಡ್ ಮಾಡಬೇಕಾದ್ರೆ ಎಲ್ಲ ಸ್ವಲ್ಪ ಇಟ್ಸ್ ನಾಟ್ ದ್ಯಾಟ್ ಬ್ಯಾಡು, ಚಾಸಿ ಚೆನ್ನಾಗೇ ಇದೆ, ನೀವು ಆರಾಮಾಗಿ ಬೆಂಡೆಲ್ಲ ಮಾಡ್ಬೋದು. ಬಟ್ ಅಗೇನ್ ಇಟ್ ಡಸಂಟ್ ಮೇಕ್ ಯು ಎಂಜಾಯ್ ದಟ್ ಮಚ್. ಇಂಜಿನ್ಗೆ ಅವ್ರ ವೆಹಿಕಲ್ ಹೇಳುತ್ತೆ ನನಗೆ ಇದು ಮಾಡಬೇಡ, ನೀನು ಆರಾಮಾಗಿ ಸ್ಟ್ರೈಟ್ ಲೈನಲ್ಲೇ ಓಡಿಸು ಅಂತ ಹೇಳುತ್ತೆ. ಆ ಥರ ನಿಮಗೆ ಫೀಲ್ ಕೊಡುತ್ತೆ. ಆ್ಯಂಡ್ ಆಲ್ಸೋ ನಾನು ದ ಸೂಪರ್ ಮೀಟಿಯೋರ್ 650 ಅದು ಇಟ್ ಆ್ಯಕ್ಚುಲಿ ದೊಡ್ಡಣ್ಣ ಇದನ್ನು ನೋಡಿ, ಅವನು ಆ್ಯಕ್ಚುಲಿ ಇದ್ರದ್ದು ಟೇಸ್ಟ್ನ ಸ್ವಲ್ಪ ಹಾಳು ಮಾಡುತ್ತೆ. ಬಿಕಾಸ್ ದ್ಯಾಟ್ ಈಸ್ ರಿಯಲಿ ಗ್ರೇಟ್. ಬಿಕಾಸ್ ನಿಮಗೆ ಹೈವೇಸಲ್ಲಿ ರೈಡ್ ಮಾಡಬೇಕಾದ್ರೆ ದಟ್ ಇಸ್ ವಾಟ್ ದ ಕ್ರೂಸರ್ ಇಸ್ ಮೆಂಟ್ ಫಾರು. ಅದು ಮೋರ್ ಎಂಗೇಜಿಂಗ್ ಫೀಲ್ ಆಗುತ್ತೆ. ಈ ಒಂದು ಅದನ್ನು ರಿಲ್ಯಾಕ್ಸ್ಡ್ ಆಗಿದೆ. ಇಟ್ ಡಸಂಟ್ ಮೀನ್ ಎಂಗೇಜಿಂಗ್ ಇನ್ ದ ಸೆನ್ಸ್ ಇದೇನು ಡ್ಯೂಕ್ 390 ಥರ ಫಾಸ್ಟಾಗಿ ಹೋಗಲ್ಲ, ಬಟ್ ಇಟ್ ಫೀಲ್ಸ್ ಮೋರ್ ಎಂಟರ್ಟೈನಿಂಗು. ಇದು ನಿಮಗೆ ಮೇನ್ ಪರ್ಪಸ್ ಆಫ್ ಅ ಕ್ರೂಸರ್ ಇಸ್ ನಿಮಗೆ ಆ ಸ್ಟ್ರೈಟ್ ಲೈನ್ ಎಂಜಾಯ್ ಮಾಡಬೇಕಲ್ಲ, ಅಲ್ಲಿ ನಿಮಗೆ ಮೇ ಬಿ ಇನ್ನೂ ಸ್ವಲ್ಪ ಪವರ್ ಇದ್ದರೆ ಚೆನ್ನಾಗಿರ್ತಿತ್ತು. ಆ ಕಂಪ್ಲೀಟ್ ಫೀಲಿಂಗ್ ಕೊಡಲ್ಲ. ಈ ಒಂದು ರೆಟ್ರೋ ವೈಬ್ ಅಂತೂ ಇದೆ ಅದರಲ್ಲಿ, ದಟ್ ರೈಡಲ್ಲಿ ನಿಮಗೆ ದಟ್ ಓಲ್ಡ್ ಸ್ಕೂಲು. ನನ್ನ ಪ್ರಕಾರ ಇದನ್ನು ಯಾವಾಗ ನೀವು ಎಂಜಾಯ್ ಮಾಡ್ತೀರಾ ಅಂದರೆ, ನೀವು ಆ ಬೀಚಸ್ ಮುಂದೆ ಆರ್ ಹಿಲ್ಸಲ್ಲಿ ನೀವು ರಿಲ್ಯಾಕ್ಸ್ಡ್ ಆಗಿ ಆರಾಮಾಗಿ ರೈಡ್ ಮಾಡ್ತೀರಾ. ಇಟ್ ಡಿಪೆಂಡ್ಸ್ ಆನ್ ಯು, ನಿಮ್ಮ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಆ ಥರ ಪರ್ಸನ್ ಆದರೆ ನೀವು ಎಂಜಾಯ್ ಮಾಡ್ತೀರಾ. ಅದರ್ವೈಸ್ ಸ್ವಲ್ಪ ನೀವು ಯು ವಿಲ್ ಕಂಪ್ಲೇಂಟ್ ಬಿಟ್ ಅಂತ ಹೇಳ್ತೀನಿ. ವೆರಾಸ್ ನಿಮಗೆ ದ ಎಡ್ಜಿ ರೋಡ್ಸ್ಟರಲ್ಲಿ ಐ ಫೀಲ್ ದಟ್ ಈಸ್ ಮೋರ್ ಎಂಜಾಯಿಂಗ್ ಅಂತ ನನಗೆ ಅನಿಸಿದೆ. ಬಿಕಾಸ್ ನಿಮಗೆ ಸಿಟಿಯಲ್ಲೂ ಎಂಜಾಯ್ ಮಾಡ್ತೀರಾ. ದ ಥಿಂಗ್ ಇಸ್ ದ ಹ್ಯಾಂಡಲ್ ಬಾರ್ ಪೊಸಿಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದರಲ್ಲಿ. ಈ ಒಂದು ಇಟ್ಸ್ ಕ್ರೂಸರ್ ಆಗಿದ್ದು ನಿಮಗೆ ಫ್ಲಾಟ್ ಹ್ಯಾಂಡಲ್ ಬಾರ್ಸು ಅವೈಲೇಬಲ್ ಇದೆ, ಕಸ್ಟಮೈಸೇಷನ್ ಆಪ್ಷನಲ್ಲಿ. ಸೊ ಅದರಿಂದ ನಿಮಗೆ ದ ಫೀಲ್ ಈಸ್ ದಟ್ ನೀವು ಸಿಟಿಯಲ್ಲೂ ಎಂಜಾಯ್ ಮಾಡ್ತೀರಾ ವೆನ್ ಯುವರ್ ರೈಡಿಂಗು. ನನಗೆ ಐ ಫೆಲ್ಟ್ ಇಟ್ ಈಸ್ ಮೋರ್ ಎಂಜಾಯಬಲ್ಲು. ಹೈವೇಸಲ್ಲೂ ನಿಮಗೆ ಇಟ್ಸ್ ಲೈಕ್ ದ ಇಂಜಿನ್ ವಿಚ್ ಈಸ್ ಅ ವೆರಿ ಬೋರಿಂಗ್ ಇಂಜಿನ್ ಬಿಕಾಸ್ ಆಫ್ ದ ಹ್ಯಾಂಡ್ಲಿಂಗ್, ದ ವೇ ಅವರು ದ ಚಾಸಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ದ ಸಿಟ್ಟಿಂಗ್ ಪಾಸ್ಚರ್ ಯಾವ ಥರ ಡಿಸೈನ್ ಮಾಡಿದ್ದಾರೆ. ಈವನ್ ದ ಬೋರಿಂಗ್ ಇಂಜಿನ್ ಫೀಲ್ಸ್ ಮೋರ್ ಎಂಗೇಜಿಂಗ್. ಸೊ ದಟ್ ಎಂಗೇಜಿಂಗ್ ದಟ್ ಫನ್ ಫೀಲ್ ನಿಮಗೆ ಬೇಕು ಅಂದರೆ ಎಡ್ಜಿ ರೋಡ್ಸ್ಟರ್ ಇಸ್ ದ ವೇ ಟು ಗೋ. ಸೊ ಇದು ಇಮೋಷನಲ್ ಕಂಪ್ಯಾರಿಸನ್. ನೌ ಲೆಟ್ಸ್ ಕಮ್ ಟು ದ ಪ್ರಾಕ್ಟಿಕಲ್ ಕಂಪ್ಯಾರಿಸನ್. ಆ್ಯಂಡ್ ಪ್ರಾಕ್ಟಿಕಲ್ ಕಂಪ್ಯಾರಿಸನಲ್ಲಿ you know that the Meteor 350 hands down beats the ಎಡ್ಜಿ ರೋಡ್ಸ್ಟರು. ಆ್ಯಂಡ್ ಪ್ರಾಕ್ಟಿಕಲ್ ವೈಸ್ ನೀವು ಯೋಚನೆ ಮಾಡಬೇಕಂತ ಇದ್ದೀರಾ ಅಂದರೆ ಗೋ ಫಾರ್ ದ Meteor 350. ಇದರಲ್ಲಿ ತುಂಬ ರೀಸನ್ಸ್ ಇದೆ. ಎರಡು ಮೇನ್ ರೀಸನ್ ಇರೋದು. ಒಂದು ಆಬ್ವಿಯಸ್ಲಿ ದ ಮೈಲೇಜ್ ಫ್ಯಾಕ್ಟರು. ಸೊ ಮೈಲೇಜ್ ನಿಮಗೆ Meteor 350 ಸಿಟಿಯಲ್ಲಿ ಅರೌಂಡ್ 30 ಕೊಡುತ್ತೆ ಆ್ಯಂಡ್ ಹೈವೇಯಲ್ಲಿ 35 to 40 ಈಸಿಲಿ ಕೊಡುತ್ತೆ ನಿಮಗೆ. ಸೊ ಅದರಿಂದ ಇಟ್ಸ್ ಅ ಹ್ಯೂಜ್ ಫ್ಯಾಕ್ಟರು, ಎಸ್ಪೆಷಲಿ ನೀವು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನೋಡ್ತಾ ಇದ್ದೀರಾ ಅಂದರೆ. ಸೊ ಮೈಲೇಜ್ ವೈಸ್ ಇಟ್ ಇಸ್ ಬೆಟರ್. ನಿಮಗೆ ಎಡ್ಜಿ ರೋಡ್ಸ್ಟರು ಸಿಟಿಯಲ್ಲಿ 25 ಅರೌಂಡ್ ಕೊಡ್ಬೋದು, ಇನ್ನೂ ಕಮ್ಮಿನೂ ಕೊಡ್ಬೋದು ನೀವು ತುಂಬ ಎಂಗೇಜಿಂಗ್ ಆಗಿ ರೈಡ್ ಮಾಡಿದ್ರೆ. 25 ಅರೌಂಡ್ ಕೊಡುತ್ತೆ ಆ್ಯಂಡ್ ಹೈವೇಯಲ್ಲಿ 35 ಒಂದೊಂದ್ಸಲಿ ಕೊಡುತ್ತೆ ನಿಮಗೆ, 35 ಕೊಡುತ್ತೆ. ಸೊ ಆ ಫ್ಯಾಕ್ಟರ್ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂದರೆ ಈಸಿಲಿ ದ Meteor 350 ಇಸ್ ಅ ಬೆಟರ್. ಆಲ್ಸೋ ಇಫ್ ಯು ಆರ್ ಕನ್ಸಿಡರಿಂಗ್ ದ ಬಿಗ್ಗೆಸ್ಟ್ ಫ್ಯಾಕ್ಟರ್ ಐ ಫೀಲ್ ದಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನನ್ನ ಪ್ರಕಾರ, ಈ ಥರ ಲೈಕ್ 2 to 3 lakhs ನೀವು ವಾಂಟ್ ಟು ಬೈ ಅ ಸ್ಪೆಷಲ್ ವೆಹಿಕಲ್ ಅಂದರೆ ಐ ಥಿಂಕ್ ಮೆಜಾರಿಟಿ ಪೀಪಲ್ ವಿಲ್ ಗೋ ಫಾರ್ ದ ರಾಯಲ್ ಎನ್ಫೀಲ್ಡ್. ಬ್ರ್ಯಾಂಡ್ ಇಮೇಜ್ ಇದೆ, ದ ಕಂಪನಿ, ದಟ್ ಈಸ್ ದ ಮೇನ್ ಥಿಂಗು. ಬ್ರ್ಯಾಂಡ್ ಇಮೇಜು, ಸರ್ವಿಸ್ ಸೆಂಟರ್ ಅವೈಲಬಿಲಿಟಿ, ಸರ್ವಿಸ್ ಪಾರ್ಟ್ಸ್ ಅವೈಲಬಿಲಿಟಿ, ಸರ್ವಿಸ್ ಕಾಸ್ಟು, ಶೋರೂಮ್ ಅವೈಲಬಿಲಿಟಿ. ನೀವು ಬೈ ಮಾಡಬೇಕಂತ ಶೋರೂಮ್ ಅವೈಲೇಬಲ್ ಇರಬೇಕಲ್ವಾ. ಸೊ ದಟ್ ಈಸ್ ದ ಮೇನ್ ರೀಸನ್ ವೈ ಯು ವಿಲ್ ಗೋ ಫಾರ್ ರಾಯಲ್ ಎನ್ಫೀಲ್ಡು. ಎಡ್ಜಿ ಐ ಥಿಂಕ್ ಇಂಪ್ರೂವ್ ಮಾಡಿದ್ದಾರೆ. ಐ ಥಿಂಕ್ ರೀಸೆಂಟ್ ಟೈಮ್ಸಲ್ಲಿ ತುಂಬ ಇಂಪ್ರೂವ್ಮೆಂಟ್ ತೋರಿಸಿದ್ದಾರೆ ಅವರು. ಸೊ ಯು ಹ್ಯಾವ್ ಟು ಬಿ ಲಿಟಲ್ ಬಿಟ್ ಇಮೋಷನಲ್ ಟು ಇನ್ವೆಸ್ಟ್ ಯುವರ್ ಸೆಲ್ಫ್ ಇನ್ ದ ಎಡ್ಜಿ ಬಿಕಾಸ್ ಯು ನೋ ದಟ್ ದೇರ್ ಮೈಟ್ ಬಿ ಥಿಂಗ್ಸ್ ವಿಚ್ ಮೈಟ್ ಗೋ ರಾಂಗು. ಸೊ ಇಫ್ ಯು ಆರ್ ಓಕೆ ವಿತ್ ದಟ್ ದೆನ್ ಓನ್ಲಿ ಯು ಹ್ಯಾವ್ ಟು ಕನ್ಸಿಡರು. ಪ್ರಾಕ್ಟಿಕಲಿ ನಿಮಗೆ Meteor 350 ಆರ್ ರಾಯಲ್ ಎನ್ಫೀಲ್ಡ್ ಯಾವುದೇ ಗಾಡಿನ ಬೀಟ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ದಟ್ ಈಸ್ ಸಮಥಿಂಗ್ ನೀವು ಕನ್ಸಿಡರ್ ಮಾಡಬೇಕು. ಸೊ ಎನಿವೆ ಕನ್ಕ್ಲೂಷನ್ ಬರೋಣ. ಯಾರು ಯಾವುದನ್ನು ತೊಗೋಬೇಕು? ಫಸ್ಟ್ಲಿ ನಾನು ಯಾವುದನ್ನು ತೊಗೋತಾ ಇದ್ದೆ ಅಂತ ಕೇಳೋದ್ರೆ, ನನಗೆ ಯಾವ್ದು ಇಷ್ಟ ಅಂತ ಕೇಳೋದಾದರೆ, ಪರ್ಸ್ನಲಿ ನಾನು ಆಲ್ರೆಡಿ ಹೇಳ್ದಂಗೆ ನಾನೊಬ್ಬ ಓಲ್ಡ್ ಸ್ಕೂಲ್ ರೆಟ್ರೋ ಎಂಥೂಸಿಯಾಸ್ಟು. ಸೊ ನನಗೆ ಓಲ್ಡ್ ಸ್ಕೂಲ್ ಗಾಡಿಗಳು ಜಾಸ್ತಿ ಇಷ್ಟ. ಸೊ ದಟ್ ಈಸ್ ಮೈ ಬಯಸ್ಸು. ಸೊ ನಾನು ಬಯಸ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಆಮೇಲೆ ಕಂಪ್ಲೇಂಟ್ ಮಾಡೋಕೆ ಹೋಗ್ಬೇಡಿ. ಈವನ್ ಇನ್ ಅದರ್ ವೀಡಿಯೋಸ್ ಆಲ್ಸೋ ಇಫ್ ಯು ಫೀಲ್ ದಟ್ ನಾನು ಏನಕ್ಕೆ ಗುರು ನೀವು ಯಾವಾಗಲೂ ಅವ್ರು ಓಲ್ಡ್ ಸ್ಕೂಲ್ ಬೈಕ್ಸ್ ನನಗೆ ಇಷ್ಟ, ಅವ್ರು ಈ ಥರ ಬೈಕ್ಸ್ ಇಷ್ಟ, ಬೇಸಿಕಲಿ ಮಾಡರ್ನ್ ಬೈಕ್ಸ್ ಅಲ್ವಾ ಚೆನ್ನಾಗಿರೋದು ಅಂತ ಕೇಳಿದ್ರೆ, ನನಗೆ ಆ ಥರ ಗಾಡಿಗಳಿಷ್ಟ. ಬಟ್ ಇನ್ ದಿಸ್ ಕೇಸು ಈ ಒಂದು ಆಲ್ರೆಡಿ ಹೇಳ್ದಂಗೆ Meteor 350 ಅಮೇಸಿಂಗ್ ಗಾಡಿ. ನಿಮಗೆ ಕಸ್ಟಮೈಸೇಷನ್ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಆಲ್ರೆಡಿ ನಾನು ಈ Meteor 350ನ ಎಷ್ಟೊಂದು ನಾನು ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ, ವ್ಯಾಲ್ಯೂ ಫಾರ್ ಮನಿ ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ, ಟೂರಿಂಗ್ ಬೈಕ್ಸಲ್ಲಿ ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆಲ್ಸೋ ನಾನು ರೀಸೆಂಟ್ಲಿ ನಾನು ವೀಡಿಯೋ ಮಾಡಿದ್ದೆ ನೋಡಿ, ಟಾಪ್ 5 ಮೋಟರ್ಸೈಕಲಲ್ಲಿ ಆನರಬಲ್ ಮೆನ್ಷನಲ್ಲಿ ಇದು ಸನ್ ಡೌನ್ ವೇರಿಯಂಟ್ನ ಲಿಸ್ಟ್ ಮಾಡಿದ್ದೀನಿ. ಬಟ್ ದ ಪ್ರಾಬ್ಲಮ್ ವಿತ್ ದಿಸ್ ಮೋಟರ್ಸೈಕಲ್ ಈಸ್ ಇದ್ರದ್ದು ದೊಡ್ಡಣ್ಣ. ಇಫ್ ಯು ವಾಂಟ್ ದಟ್ ಕಂಪ್ಲೀಟ್ ಓಲ್ಡ್ ಸ್ಕೂಲ್ ಫೀಲು, ಇದು ಅಗೇನ್ ಟೆಕ್ನಿಕಲಿ ಹೇಳ್ತಾ ಇದ್ದೀನಿ, ಒಂದು ಎಂಥೂಸಿಯಾಸ್ಟ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ, ಆ ಸ್ಪೆಷಲ್ ಫೀಲಿಂಗ್ ನಿಮಗೆ ಕೊಡಲ್ಲ ನಿಮಗೆ ಅಷ್ಟೇ. ಇಟ್ಸ್ ಲೈಕ್ ಅ ಬ್ಯಾಲೆನ್ಸ್ ವೆಹಿಕಲು. ಬಟ್ ಅಗೇನ್ ಕ್ರೂಸರಲ್ಲಿ ಓಲ್ಡ್ ಸ್ಕೂಲ್ ಗಾಡಿಯಲ್ಲಿ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ನಿಮ್ಗೆ ಅವೈಲೇಬಲ್ ಇರೋದು. ಬಟ್ ನನಗೆ ದ ಎಡ್ಜಿ ರೋಡ್ಸ್ಟರ್ ಜಾಸ್ತಿ ಇಷ್ಟ ಬಿಕಾಸ್ ಏನೋ ಒಂಥರ ದಟ್ ಸ್ಪೆಷಲ್ ಫೀಲಿಂಗ್ ಅಂತ ಕೊಡುತ್ತೆ ನನಗೆ. ಅದು ರೈಡ್ ಮಾಡಬೇಕಾಗಿರಲಿ, ದ ಇಂಜಿನ್ ಇಸ್ ಆ್ಯಾವ್ರೇಜು, ಬಟ್ ದ ರೈಡಿಂಗ್ ಪೊಸಿಷನ್ ನಂಗೆ ತುಂಬಾ ಇಷ್ಟ. ದ ವೇ ಇಟ್ ಲುಕ್ಸ್ ಆಲ್ಸೋ ಸಖತ್ತಾಗಿದೆ ಅದು. ಸೊ ನನಗೆ ಜಾಸ್ತಿ ದ ಎಡ್ಜಿ ರೋಡ್ಸ್ಟರ್ ಇಷ್ಟ ಆಗಿದೆ. ಎಸ್ ಇದರಲ್ಲಿ ಡಿಮೆರಿಟ್ಸು ಇದೆ, ದಟ್ ಆಲ್ರೆಡಿ ಹೇಳ್ದಂಗೆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅಷ್ಟೊಂದಿಲ್ಲ, ಬಟ್ ಸ್ಟಿಲ್ ನನಗೆ ಅದು ಜಾಸ್ತಿ ಇಷ್ಟ ಆಗಿದೆ. ಸೊ ನಿಮಗೆ ತುಂಬ ಸಿಂಪಲ್, ನೀವು ಇದೆರಡಲ್ಲಿ ಚೂಸ್ ಮಾಡಬೇಕಂದ್ರೆ, ಇಫ್ ಯು ಆರ್ ಲುಕಿಂಗ್ ಫಾರ್ ಎನ್ ಓಲ್ಡ್ ಸ್ಕೂಲ್ ವೈಬು ಆ್ಯಂಡ್ ನೀವು ತುಂಬ ಪೇಷಂಟ್ ಆಗಿದ್ದೀರಾ, ರೈಡ್ ಮಾಡಬೇಕಾದ್ರೆ ರಿಲ್ಯಾಕ್ಸ್ಡಾಗಿ ರೈಡ್ ಮಾಡ್ತೀರಾ, ಆ್ಯಂಡ್ ಆಲ್ಸೋ ನಿಮಗೊಂದು ಸೇಫ್ ಬೈ ಬೇಕು, ಪ್ರಾಕ್ಟಿಕಲಿ ಸೇಫ್ ಬೈ ಬೇಕು, ಆಲ್ಸೋ ಜಾಸ್ತಿ ಖರ್ಚಾಗಬಾರ್ದು ಅಂದರೆ ದ Meteor 350 ಕಡೆ ಹೋಗಿ. ಬಟ್ ನೀವು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಇದ್ದೀರಾ, ನಿಮಗೆ ದಟ್ ಎಂಥೂಸಿಯಾಸ್ಟಿಕ್ ರೈಡ್ ಬೇಕು, ಸಮಥಿಂಗ್ ವಿಚ್ ಸ್ಟ್ಯಾಂಡ್ಸ್ ಔಟ್, ಆ ಥರ ಬೈಕ್ ಬೇಕು ನಿಮಗೆ, ಎಂಗೇಜಿಂಗ್ ರೈಡ್ ಬೇಕು ಅಂದರೆ ದೆನ್ ಗೋ ಫಾರ್ ದ ಎಡ್ಜಿ ರೋಡ್ಸ್ಟರ್. ಸೊ ಇಷ್ಟೇ ಸಿಂಪಲ್ ಇದು. ಬಟ್ ಸ್ಟಿಲ್
ಡಿಸ್ಕಸ್ ಮಾಡೋಣ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ಲಾಸ್ಟ್ ಕಂಪ್ಯಾರಿಸನ್ ವೀಡಿಯೋ ಮಾಡಿದೆ ಇಯರ್ಗೆ. ನೆಕ್ಸ್ಟ್ ವೀಡಿಯೋ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ವೀಡಿಯೋ ರಿಗಾರ್ಡಿಂಗ್ ದ ರೋಡ್ಸ್ ಆ್ಯಂಡ್ ನಮ್ದು ಏನು ನಾವು ಫ್ಯೂಚರ್ ಏನು ಮಾಡಬೇಕಂತ ಇದ್ದೀನಿ. ಲಾಸ್ಟ್ ವೀಡಿಯೋ ಅದ್ರ ಬಗ್ಗೆ ನಾನು ಮಾಡ್ತೀನಿ. ಸೊ ವೆಯ್ಟ್ ಮಾಡಿ ಆ ವೀಡಿಯೋಗೆ. ಸೊ ಇವತ್ತಿನ ವೀಡಿಯೋ ಎನಿವೆ ನಿಮ್ಗೆ ಹೇಗೆ ಅನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಹಾಗೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯ್ಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ motorcycle, car and cycle content. Thank you very much.